ನಾವು ಪಕ್ಷವನ್ನ ತಾಯಿ ಅಂತ ಸ್ವೀಕಾರ ಮಾಡಿರೋರು. ಆ ತಾಯಿ ಅಂದ್ರೆ ಪಕ್ಷದ ನೇತೃತ್ವ ಏನು ಹೇಳುತ್ತೆ ಅದನ್ನ ಇಷ್ಟು ವರ್ಷಗಳ ಕಾಲ ಕೇಳ್ಕೊಂಡ್ ಬಂದಿರೋರು. ಈಗಲೂ ನಾವು ಅದನ್ನೇ ಕೇಳಿರೋದು. ಪಾರ್ಟಿ ಯಾರಿಗೆ ಓಟ್ ಹಾಕಬೇಕು ಅಂತ ಹೇಳಿದೆ ಅವ್ರಿಗೆ ಓಟ್ ಮಾಡಿದ್ದೇವೆ ನಾವು. ಹಾಗಾಗಿ ಇಲ್ಲೇನೋ ಗೊಂದಲಕ್ಕೆ ಬಹಳ ವಿಶೇಷವಾದಂಥ ರೀತಿ ಒಳಗಡೆ ಅರ್ಥ ಕೊಡ್ತಾ ಇರೋವಂಥದ್ದು ಎಲ್ಲ ಒಂದು ಕಡೆಗೆ ಸಹಜವಾದಂಥ ಒಂದು ಪ್ರಕ್ರಿಯೆಗಳು ರಾಜಕೀಯ ಪಕ್ಷಗಳಲ್ಲಿ ನಡೆಯುತ್ತೆ. ನಾವು ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವಕ್ಕೆ ಸರ್ಕಾರ ತರಬೇಕು ಅಂತಾದಾಗ ನಾವು ಬೇರೆ ಪಾರ್ಟಿಯವರನ್ನೇ ಕರ್ಕೊಂಡು ಬಂದಿದ್ದೆವು. ಇದು ನಡೆಯುತ್ತೆ, ಇದು ನಿರಂತರ ಇರ್ಬಲ್ಲ. ಒಂದು ಪೊಲಿಟಿಕಲ್ ಪಾರ್ಟಿ ಗೆಲ್ಲಬೇಕು ಅಂತಾದಾಗ ಅನೇಕ ಸಂಗತಿಗಳು ನಡೆಯುತ್ತೆ. ಈಗ ಬೇರೆಯವ್ರು ಗೆಲ್ಲಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷಕ್ಕೆ ಕೈ ಹಾಕಿದ್ದಾರೆ. ಒಂದೇ ಸರಿ ಅನಿಸ್ಬಿಡುತ್ತೆ, ಹಿರಿಯರು ಗಾದೆ ಹೇಳಿದ್ರಲ್ಲ, ಮಾಡಿದ್ದುಣ್ಣ ಮಾರಾಯ ಅನ್ನೋಂಥ ಗಾದೆ ಮಾತಿದೆಯಲ್ಲ, ಅದೆಲ್ಲೋ ಒಂದು ಕಡೆಗೆ ಸತ್ಯನ ಅನಿಸ್ಬಿಡುತ್ತೆ ನಮಗೆ. ನಾವು ಅವಾಗ ಮಾಡಿದ್ವಿ, ಇವಾಗ ನಮ್ಮ ಬುಟ್ಟಿ ಕೈ ಹಾಕಿದ್ದಾರೆ. ಆದರೆ ನಮ್ಮ ಬುಟ್ಟಿ ಕೈ ಹಾಕಿದಾಗ ನಾವು ಹೇಗೆ ನಡ್ಕೋಬೇಕು ಒಬ್ಬ ಕಾರ್ಯಕರ್ತನಾಗಿ ಅನ್ನೋದು ಬಹಳ ಪ್ರಮುಖವಾದಂಥ ಸಂಗತಿ. ಒಬ್ಬ ಕಾರ್ಯಕರ್ತ ಪಾರ್ಟಿಯನ್ನು ತಾಯಿ ಅಂತ ಸ್ವೀಕಾರ ಮಾಡಿದ್ಮೇಲೆ ತಾಯಿಗೆ ದ್ರೋಹ ಮಾಡುವಂಥ ಕೆಲಸ ಯಾವುದೇ ಒಬ್ಬ ಕಾರ್ಯಕರ್ತನೂ ಮಾಡಬಾರ್ದು, ಚುನಾಯಿತ ಪ್ರತಿನಿಧಿನೂ ಮಾಡಬಾರ್ದು. ಹಾಗಾಗಿ ಪಕ್ಷದ ಕಾರ್ಯಾಲಯನಿಗೆ ನಮಗೆ ದೇವಾಲಯ. ಆ ಕಾರ್ಯಾಲಯದಲ್ಲಿಗೆ ಕೂತು ಚರ್ಚೆಯನ್ನು ಮಾಡಿ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕಾಣಿಸ್ಬೇಕು ಅನ್ನೋಂಥದ್ದು ನನ್ನ ಅಭಿಪ್ರಾಯ ಇದೆ. ಧರ್ಮಸ್ಥಳಕ್ಕೆ ಹೋಗಬೇಕು, ಅಲ್ಲೇ ಶಾಸಕಾಂಗ ಪಕ್ಷ ಸಭೆ ಕರಿತೀವಿ ಅಂತ ನಮ್ಮ ರಾಜ್ಯ ಅಧ್ಯಕ್ಷರು ಹೇಳಿದ್ದಾರೆ ಅಂತ ತಾವೆಲ್ಲ ಹೇಳ್ತಾ ಇದ್ದೀರಾ. ಅಲ್ಲೇ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯ ಇದೆ, ಧರ್ಮಸ್ಥಳದಲ್ಲೂ ಕೂಡ. ಅಲ್ಲೇ ಮಾಡಿ. ಆದರೆ ಕಾರ್ಯಕರ್ತನನ್ನ, ಚುನಾಯಿತ ಪ್ರತಿನಿಧಿಯನ್ನ ನಂಬದೇ ಇರುವಂತ ಸ್ಥಿತಿಗೆ ಹೋಗುವಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆಯಲ್ಲ, ಇದ್ರ ಬಗ್ಗೆನೂ ನಾವು ಆಲೋಚನೆ ಮಾಡುವಂಥದ್ದು ಬಹಳ ಅಗತ್ಯ ಇದೆ. ನಾನು ರಾಜ್ಯಾಧ್ಯಕ್ಷರ ಜೊತೆ ಮಾತಾಡ್ತೇನೆ, ವಿರೋಧ ಪಕ್ಷದ ನಾಯಕರ ಜೊತೆ ನಾನು ಮಾತಾಡ್ತೇನೆ. ಯಾಕೆ ಅಂದ್ರೆ ಈ ಸ್ಥಿತಿ ಭಾರತೀಯ ಜನತಾ ಪಾರ್ಟಿಗೆ ಬರಬಾರ್ದು. ಭಾರತೀಯ ಜನತಾ ಪಾರ್ಟಿಗೆ ಬರಬಾರ್ದು. ಹಾಗಾಗಿ ಕಾರ್ಯಾಲಯದ ಮೂಲಕ ಕಾರ್ಯಕ್ಷೇತ್ರಕ್ಕೆ ಹೊರಟಂತ ಕಾರ್ಯಕರ್ತರು ನಾವೆಲ್ಲ. ಕಾರ್ಯಾಲಯ ಅದರೊಳಗೆ ಹೆಸರಿದೆ, ಕಾರ್ಯಾಲಯ ಅಂದ್ರೆ ಅದೊಂದು ದೇವಾಲಯ ಅಂತ. ಕಚೇರಿ ಅಂತ ಕರೀಲಿಲ್ಲ ನಾವು, ಅದನ್ನ ಕಾರ್ಯಾಲಯ ಅಂತ ಕರೆದಿದ್ದೇವೆ. ಹಾಗಾಗಿ ಅಲ್ಲಿ ಕೂತು ಎಲ್ಲ ಸಂಗತಿಗಳಿಗೂ ಪರಿಹಾರ ಹುಡುಕುವಂತ ಕೆಲಸ ಮಾಡುವಂಥದ್ದು ಅಗತ್ಯ ಇದೆ. ಅದೆಲ್ಲವನ್ನು ಮೀರಿದ ಮೇಲೆ ಮಂಜುನಾಥ ಸ್ವಾಮಿ ಹತ್ರ ಹೋಗ್ಬೇಕಾ, ತಿರುಪತಿ ತಿಮ್ಮಪ್ಪನ ಹತ್ರ ಹೋಗ್ಬೇಕಾ, ಅಯೋಧ್ಯೆ ಶ್ರೀರಾಮಚಂದ್ರನ ಹತ್ರನೇ ಹೋಗ್ಬೇಕಾ, ಕಾಶಿ ವಿಶ್ವನಾಥನ ಹತ್ರನೇ ಹೋಗ್ಬೇಕಾ, ಆ ಎಲ್ಲ ಸಂಗತಿಗಳು ಎಲ್ಲಿ ತೀರ್ಮಾನ ಆಗಬೇಕು ಅಂತ ಹೇಳಿದ್ರೆ ಮೊದಲು ಕಾರ್ಯಾಲಯದಲ್ಲಿ ಆಗಬೇಕು, ಆಮೇಲೆ ಉಳಿದಂತೆ ಎಲ್ಲ ಸಂಗತಿಗಳು. ಯಾರೋ ಅಕಸ್ಮಾತ್ ವ್ಯತ್ಯಾಸ ಆಗಿರೋದಂತ ಹೌದು, ಇದು ಕಟ್ಟು ಸತ್ಯ. ಇದು ವ್ಯತ್ಯಾಸ ಆಗಿದೆ. ನಮ್ದೊಂದು ಪದ್ಧತಿ ಇದೆ, ಪದ್ಧತಿ ಪ್ರಕಾರ ನಡ್ಕೊಳ್ಳಿ. ನಮ್ಮ ಹಿರಿಯರು ಅದ್ರ ಯೋಚನೆ ಮಾಡ್ತಾರೆ. ಆದರೆ ಇದು ಅಕ್ಷಮ್ಯ ಅಪರಾಧ ಅನ್ನೋದು ಇದು ಅಕ್ಷಮ್ಯ. ಇದು ಈಗ ಯಾವರೇ ಒಬ್ಬ ಚುನಾಯಿತ ಪ್ರತಿನಿಧಿ ಸಂಘಟನೆಯ ನಿಲುವಿಗೆ ವಿರುದ್ಧವಾಗಿ ನಡ್ಕೋಬಾರ್ದು, ಅವ್ರು ಯಾರೇ ಆಗಿರಲಿ. ಆ ದಿಕ್ಕಲ್ಲಿ ಇವತ್ತು ಅನೇಕ ಕಡೆಗೆ ಬೆರಳು ತೋರ್ತಾ ಇದೆ, ಇವತ್ತು ಬೆರಳನ್ನು ತೋರಿಸ್ತಾ ಇದ್ದಾರೆ. ಈ ಥರದ್ದೆಲ್ಲ ಪರಿಸ್ಥಿತಿ ಇದೆ. ಇದೆಲ್ಲದಕ್ಕೂ ಒಂದು ಅಂತ್ಯ ಬಹಳ ಅವಶ್ಯಕತೆ ಇದೆ. ಆ ಅಂತ್ಯ ಭಾರತೀಯ ಜನತಾ ಪಾರ್ಟಿಯ ದೇವಾಲಯ ಅಂದರೆ ಕಾರ್ಯಾಲಯ. ಅಲ್ಲಿ ಕೂತು ಹಿರಿಯರ ಜೊತೆ ಸಮಾಲೋಚನೆಯನ್ನು ಮಾಡಿ ಉಳಿದ ಸಂಗತಿನ ಮಾಡುವಂಥದ್ದು ಅಗತ್ಯ ಇದೆ ಅಂತೇಳಿ ನಾನಂತೂ ಭಾವಿಸ್ತೇನೆ. ಅವ್ರಿಗೇನು ಗಲ್ಲಿಗೆ ಹಾಕಕ್ಕೆ ಆಗಲ್ಲ, ಪಾರ್ಟಿಯಿಂದ ಸಸ್ಪೆಂಡ್ ಮಾಡಬೇಕಾಗತ್ತೆ. ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದಂಥ ವ್ಯಕ್ತಿಗಳಿಗೆ ವಿಪ್ಪನ್ನು ಇಶ್ಯೂ ಮಾಡಿದೆ. ವಿಪ್ಪಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದರದ್ದೇ ಆದಂಥ ನಮ್ಮ ಸಂವಿಧಾನದೊಳಗೆ ಒಂದು ಅವಕಾಶ ಇದೆ. ಭಾರತೀಯ ಜನತಾ ಪಾರ್ಟಿ ಸಂವಿಧಾನವೂ ಇದ್ದೇ ಇದೆ, ಅದಕ್ಕೆ ಪೂರಕವಾಗಿ ಯೋಚನೆ ನಡೆಯುತ್ತೆ. ಅವರನ್ನು 6 ವರ್ಷಗಳ ಕಾಲ ಡಿಸ್ಮಿಸ್ ಮಾಡುವಂಥದ್ದು ಇದೆ. ಇನ್ನು ಏನೇನು ಶಿಕ್ಷೆ ಕೊಡ್ಬೋದೋ ಕೊಡ್ತಾರೆ. ಆದರೆ ನೇಣುಗಂಬಕ್ಕೆ ಹಾಕಿಬಿಡ್ತಾರೆ ಒಂದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಂತೇಳಿ. ಅದಕ್ಕಿಂತ ಜಾಸ್ತಿ ಇನ್ನೇನು, ಒಬ್ಬ ಡಿಸ್ಮಿಸ್ ಆಗುವಂಥ ವ್ಯವಸ್ಥೆಗೆ ಹೋಗ್ಬಿಟ್ರೆ ಅದು ಕಾರ್ಯಕ್ಕೆ ದೊಡ್ಡ
ಆಘಾತ ತರುವಂಥ ಸಂಗತಿ. ಹಾಗಾಗಿ ನಾವೆಲ್ಲ ಕಾರ್ಯಕರ್ತರು, ಕಾರ್ಯ ಮಾಡ್ಲಿಕ್ಕೆ ಹೊರಟಿರೋರು. ಹಾಗಾಗಿ ಈ ಥರದ ಒಂದು ಎಲ್ಲ ಒಂದು ಕಡೆಗೆ ಗೊತ್ತಿಲ್ಲದೆ ಏನೋ ಮಿಸ್ ಆಗಿಬಿಡತ್ತೆ, ತಪ್ಪು ನಡೆದೋಗ್ಬಿಡುತ್ತೆ. ಇದು ಉದ್ದೇಶಪೂರ್ವಕವಾಗಿ ತಪ್ಪು ನಡೆದಿದೆ. ಇದನ್ನು ಎಲ್ಲರೂ ಸರಿಪಡಿಸ್ಬೇಕಾಗತ್ತೆ, ಎಲ್ಲರೂ ಸೇರಿ ಸರಿಪಡಿಸ್ಬೇಕಾಗತ್ತೆ. ಹಾಗಾಗಿ ನಮ್ದೊಂದು ವ್ಯವಸ್ಥೆ ಇದೆ. ಗಲ್ಲಿಗೆ ಹಾಕಬೇಕಾದ್ರೂ ನಿನ್ನ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ಹಾಗೆ ಯಾರು ಅಂತ ಐಡೆಂಟಿಫೈ ಮಾಡಿ ಅವರಿಗೆ ಏನು ಶಿಕ್ಷೆ ಕೊಡಬೇಕು ಪಾರ್ಟಿ ಸಂಘಟನೆ 100% ಶಿಕ್ಷೆ ಕೊಡುತ್ತೆ. ಅವರೆಲ್ಲ ಸಸ್ಪೆಂಡ್ ಮಾಡಬೇಕಾ, ಡಿಸ್ಮಿಸ್ ಮಾಡಬೇಕಾ ಯೋಚನೆ ಮಾಡ್ತಾರೆ. ಇದೆಲ್ಲದೂ ಕೂಡ ಕಾರ್ಯಾಲಯದಲ್ಲಿ ತೀರ್ಮಾನ ಆಗತ್ತೆ. ಧರ್ಮಸ್ಥಳ ಅಂದ್ರೆ ಮಾತೊಂದು ಇದನ್ನ ಇನ್ನೊಂದು ದಾರಿ ಇದೆ, ಅಲ್ಲಿಗೆ ಹೋಗೋ ಅವಶ್ಯಕತೆ ಇತ್ತು ಸರ್. ಇಷ್ಟು ಧರ್ಮಸ್ಥಳ ಆತ್ಮಸಾಕ್ಷಿ ಮನಸ್ಸಾಕ್ಷಿ ಎಲ್ಲ ಸಂಗತಿಗಳನ್ನು ಮಾತಾಡಬೇಕಾದ್ರೆ ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾದ್ರೆ ಒಂದು ಓಟಿನ ಅವಶ್ಯಕತೆ ಇತ್ತು. ನಾವು ಬೇರೆ ಕೃತ್ಯಕ್ಕೆ ಕೈ ಹಾಕಲಿಲ್ಲ. ಆದರೆ ಆತ್ಮಸಾಕ್ಷಿಗೆ ತಕ್ಕಂತೆ ನಡ್ಕೊಳ್ಳಿ, ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತವನ್ನು ಚಲಾವಣೆ ಮಾಡಿ ನನ್ನನ್ನು ಗೆಲ್ಲಿಸಿ ಅಂತ ಅಟಲ್ಜಿ ಕೇಳಿದ್ರು ಅಷ್ಟೇ. ಅವ್ರು ಬೇರೆ ಕೈ ಹಾಕಲಿಲ್ಲ. ಸರ್, ಈ ಲೆವೆಲ್ಗೆ ಅಂದರೆ ಧರ್ಮಸ್ಥಳಕ್ಕೆ ಹೋಗೋ ಲೆವೆಲ್ಗೆ ಇಳಿದಿದ್ದಾರೆ ಅಂದರೆ ಈಗ ಅದು ಕ್ರಾಸ್ ವೋಟಿಂಗು ಒಂದು ರೀತಿಯಲ್ಲಿ ರಾಜ್ಯಾಧ್ಯಕ್ಷರಿಗೆ ಒಂದು ರೀತಿಯಲ್ಲಿ ಅವಮಾನ ಆದಂಗೆ ಆಗಿದೆ. ಅಲ್ಲ, ಇದು ಕ್ರಾಸ್ ವೋಟಿಂಗು ಬರೀ ರಾಜ್ಯಾಧ್ಯಕ್ಷರಿಗೆ ಅಷ್ಟೇ ಅಲ್ಲ ಅಪಮಾನ. ಇದು ನಮ್ಮ ಸಂಘಟನೆಗೆ ಮಾಡಿದಂಥ ಅಪಮಾನ. ಇದು ಸಂಘಟನೆಯ ನಿರ್ಣಯಗಳಿಗೆ ಬದ್ಧತೆ ವ್ಯಕ್ತ ಮಾಡದಿರೋಂಥ ವ್ಯಕ್ತಿಗಳು ಈ ರೀತಿ ಕೃತ್ಯದ ಮೂಲಕ ತಮ್ಮ ನಡವಳಿಕೆಯನ್ನು ಬದಲಾವಣೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಅವ್ರು ನೇರವಾಗಿ ಈ ಪಕ್ಷದಲ್ಲಿ ಇರಲಿಕ್ಕೆ ನಾಲಾಯಕ್ಕಿದ್ದಾರೆ. ಅವರು ಸಂಘಟನೆಯ ನಿಲುವನ್ನು ಅಕಸ್ಮಾತ್ ತಪ್ಪು ನಿರ್ಣಯ ಆಗಿರ್ಬೋದು, ಅಕಸ್ಮಾತ್. ಆದರೆ ಒಪ್ಕೋಬೇಕು ಅಂತಿಲ್ಲ, ಆದರೆ ಸಹಿಸ್ಕೋಬೇಕು ಅಂತ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಸಹಿಸ್ಕೋಬೇಕಿತ್ತು. ನಿಮಗೇನಾದ್ರು ಅಕಸ್ಮಾತ್ ವ್ಯತ್ಯಾಸವಾಗಿದೆ ನಿರ್ಣಯಗಳಲ್ಲಿ ಅಂತಾಗಿದ್ರೆ ಸಹಿಸ್ಕೊಳ್ಳೋ ಅಂಥ ಒಂದು ಸ್ವಭಾವವನ್ನು ಕಾರ್ಯಕರ್ತ ಚುನಾಯಿತ ಪ್ರತಿನಿಧಿ ಬೆಳೆಸ್ಕೋಬೇಕು. ಹಾಗಾದಾಗ ಪಾರ್ಟಿಯ ಎಲ್ಲ ಚಟುವಟಿಕೆಗಳು ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಒಪ್ಕೊಳ್ಳೋದು ಬೇರೆ, ಸಹಿಸ್ಕೊಳ್ಳೋದು ಬೇರೆ. ಸಹಿಸ್ಕೋ ಅಂತ ಹೇಳಿದ್ದಾರೆ ನಮ್ಮ ಹಿರಿಯರು. ನಿನಗೇನೇ ಅನ್ಯಾಯ ಆಗ್ಬೋದು, ಸಹಿಸ್ಕೋ ಅಂತ ಹೇಳಿದ್ದಾರೆ. ಸಹಿಸ್ಕೋಬೇಕು. ಆದರೆ ಅನ್ಯಾಯ ಆಗಿದೆ ಅಂತ ನಮಗೇನು ಅನಿಸಲ್ಲ. ಯಾಕೆಂದರೆ ಕೊಟ್ಟಿರೋಂಥದ್ದು ಯಾರಿಗೆ? ಸಾಮಾನ್ಯ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ. ಲಿಂಗರಾಜ್ ಪಾಟೀಲಿಗೆ ಕೊಟ್ಟಿದ್ದಾರೆ. ಏನು ಅನ್ಯಾಯ ಆಗಿದೆ ಪಾರ್ಟಿಲಿ? ಯಾಕೆ ಕ್ರಾಸ್ ವೋಟಿಂಗ್ ಮಾಡಬೇಕು? ಕ್ರಾಸ್ ವೋಟಿಂಗ್ ಮಾಡುವಂಥ ಮಾನಸಿಕತೆ ಯಾಕೆ ಹಾಕಬೇಕು? ಇದು ತಾಯಿಗೆ ಮಾಡಿದಂಥ ದ್ರೋಹ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಇದಕ್ಕೆ ಪರಿಹಾರ ಪಕ್ಷದ ಚೌಕಟ್ಟಿನ ನೆಲೆಗಟ್ಟೊಳಗಡೆ ಕೂತ್ಕೊಂಡು ಚರ್ಚೆ ಮಾಡಿ ಇದಕ್ಕೊಂದು ಅಂತ್ಯ ಕಾಣಬೇಕು ಅನ್ನೋದು ಕೂಡ ನನ್ನ ವಿನಂತಿ ಇದೆ. ವಿಜೇಂದ್ರ ಅವ್ರನ್ನ ಸಹಿಸ್ಕೊಳಕ್ಕಾಗದೆ ವಿಜೇಂದ್ರ ಅವ್ರನ್ನ ಮೇಲೆ ಸಿಟ್ಟನ್ನ ಈ ರೀತಿ ತಿರುಗಿಸಿದಾರೆ. ಗೊತ್ತಿಲ್ಲ ಅದು ನನಗೆ. ಯಾರ ಮೇಲೆ ಸಿಟ್ಟಿದೆ ನಾನೇನು ಗೊತ್ತಿಲ್ಲ. ಆದರೆ ಚೆನ್ನಿ ಮೇಲೆ ಸಿಟ್ಟಿದೆ ಅಂತೇಳಿ ನೀವು ಈ ರೀತಿ ಕೃತ್ಯವನ್ನು ಮಾಡಿದ್ರೆ, ಈ ರೀತಿಯ ನಡವಳಿಕೆಯನ್ನು ಮಾಡಿದ್ರೆ ಇದು ಚೆನ್ನಿಗೆಲ್ಲ ಮಾಡುವಂಥ ಅಪಮಾನ. ನೀವು ಮಾಡುವಂಥ ಅಪಮಾನ ಸಂಘಟನೆ ನಂಬಿರುವಂಥ ಲಕ್ಷಾಂತರ ಜನ ಕಾರ್ಯಕರ್ತರಿಗೆ, ಸಂಘಟನೆಯಲ್ಲಿ ಕೆಲಸ ಮಾಡ್ತಿರೋಂಥ ಲಕ್ಷಾಂತರ ಜನ ಅಭಿಮಾನಿಗಳಿಗೆ, ಅವ್ರ ಮನಸ್ಸಿಗೆ ನೀವು ಘಾಸಿ ಮಾಡ್ತಾ ಇದ್ದೀರಿ. ಹಾಗಾಗಿ ನೀವು ನಿಮ್ಮದೇನು ಯಾರು ಆ ರೀತಿ ಕೆಲಸವನ್ನು ಮಾಡಿದ್ದೀರಾ, ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ತಾವು ನಮ್ಮ ರಾಜ್ಯಾಧ್ಯಕ್ಷರನ್ನ, ವಿರೋಧ ಪಕ್ಷದ ನಾಯಕರನ್ನ, ನಮ್ಮ ಸಂಘಟನೆ ಹಿರಿಯರನ್ನು ಸಂಪರ್ಕ ಮಾಡಿ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ಕೊಳ್ಳಿ ಅಷ್ಟೇ.